ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ನಾನು ಬಂದು ಬೆಳಗ್ಗೆನೇ ಎದ್ದು ಎಲ್ಲ ಕಡೆ ಸುತ್ತಾಡ್ಕೊಂಡು ನಮ್ಮ ಲೇಔಟಲ್ಲೇ ನಾನು ವಾಕ್ ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸದಿಂದ ಏನಂತ ಹೇಳಿದ್ರೆ ತುಂಬ ಕಮೆಂಟ್ಗಳು ಬರ್ತಾಯಿತ್ತು. ನಾನು ಅದು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾನೇ ಇರಲಿಲ್ಲ. ಮಾತಾಡ್ತೀನಿ, ನನಗೂ ಟೈಮ್ ಬರಲಿ ಅಂತಲೇ ಸುಮ್ಮನೆ ಇದ್ದೆ. ಖಂಡಿತವಾಗ್ಲೂ ಬೆಳೀತಾವ್ರೆ ಒಬ್ಬರು ಏನಾದರೂ ಉದ್ಧಾರ ಆಗ್ತಾರೆ ಅಂತ ಹೇಳಿದ್ರೆ ಹಾಳು ಮಾಡೋರು ಮತ್ತು ಕಾಲು ಎಳಿಯೋರಿಗೆ ತುಂಬ ಜನ ಇರ್ತಾರೆ. ಅಂಥದ್ರಲ್ಲಿ ಈ ಒಂದು ಕಮೆಂಟ್ಗಳು ಇವೆಲ್ಲ ನಶ್ವರ ರೀ. ಆದರೆ ಎಲ್ಲ ಪಾಪ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಿದ್ದೀರಾ, ಒಳ್ಳೊಳ್ಳೆ ಇದು ಮಾಡ್ತಿದ್ದೀರಾ. ನನಗೆ ತುಂಬ ಖುಷಿ ಅನಿಸುತ್ತೆ. ತುಂಬ ಜನಕ್ಕೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಇದಿದೆ. ನನಗೆ ಅದು ಖುಷಿ ಅನಿಸುತ್ತೆ. ಆದರೆ ಕೆಲವ್ರು ಇದ್ದಾರೆ ಕಣ್ರಿ, ಕೆಲವರು ಏನೋ ಸ್ವಾರ್ಥದ ಲೈಫ್ ಅವ್ರಿಗೆ. ನನ್ನನ್ನು ತುಂಬ ಕಡೆ ಬೇರೆ ಥರ ಪ್ರೊಜೆಕ್ಟ್ ಮಾಡೋದು, ಬೇರೆ ಥರ ಇದು ಮಾಡೋ ಅಂಥದ್ದು, ಅವರ ಒಂದು ಬ್ಲಾಗ್ನಲ್ಲಿ ಬೇರೆ ಥರ ನನ್ನನ್ನು ತೋರಿಸಿರೋದು, ಅವೆಲ್ಲ ನಂಗೆ ತುಂಬ ಬೇಜಾರಾಯಿತು. ಸೋಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಇಟ್ಕೊಳ್ಳಿ, ಯಾವತ್ತೂ ಯಾರನ್ನೂ ಕುಗ್ಸೋಕ್ಕಾಗಲ್ಲ ರೀ. ಯಾರನ್ನೂ ಕುಗ್ಸೋಕ್ಕಾಗಲ್ಲ. ಇವತ್ತು ನಮಗೆ ಕಷ್ಟ ಇರ್ಬೋದು, ಇವತ್ತು ನಮಗೆ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಮುಂದೊಂದು ದಿನ ನಾವೇ ಚೆನ್ನಾಗಿರ್ತೀವಿ. ಯಾಕೆಂದರೆ ಯಾರಿಗೂ ಕೀಳಲ್ಲ ರೀ. ಯಾವನೇ ಎಷ್ಟೇ ದುಡ್ಡು ಮಾಡಿದ್ರು, ಎಷ್ಟೇ ಕೋಟಿ ಥರ ಬದುಕ್ತಾಯಿದ್ರು, ಅವನು ಯಾವತ್ತೂ ಅವನೇನು ದೊಡ್ಡ ಶ್ರೀಮಂತನೂ ಅಲ್ಲ, ಅವನೇನು ಒಂದಿದು ಅಲ್ಲ. ಅಂಥದ್ರಲ್ಲಿ ತಲೆ ಕೆಡ್ಸ್ಕೊತೀರಿ. ನಾನಂತೂ ಯಾವುದಕ್ಕೂ ಸೊಪ್ಪಾಕಲ್ಲ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಮತ್ತು ಏನೇ ಆಗಲಿ, ಏನೇ ಇದು ಬರಲಿ, ಆರಾಮಾಗಿರಿ. ಯಾವನೇ ಏನೇ ನಿಮ್ಮ ಬಗ್ಗೆ ಹೇಳ್ತಾವನೆ, ನಿಮ್ಮ ಬಗ್ಗೆ ಇದು ಮಾಡ್ತಾವನೆ ಅಂತ ಹೇಳಿದಾಗ ತಲೆನೇ ಕೆಡ್ಸ್ಕೊಬೇಡಿ, ಅದಕ್ಕೆ ಸೊಪ್ಪು ಹಾಕ್ಬೇಡಿ, ಅದಕ್ಕೇನು ಇದು ಮಾಡ್ಕೋಬೇಡಿ, ಆರಾಮಾಗಿರಿ. ತುಂಬ ಜನ ಪಾಪ ಮೇಡಮ್ ನಮ್ಮ ಲೈಫ್ ಈ ಥರ ಮೂರನೇ ವ್ಯಕ್ತಿಯಿಂದ ನಮ್ಮ ಜೀವನ ಹಾಳಾಗ್ತಾಯಿದೆ, ಮೂರನೇ ವ್ಯಕ್ತಿಯಿಂದ ನಮ್ಮ ಜೀವನ ಹಾಳಾಗ್ತಾಯಿದೆ ಅಂತ ತುಂಬ ಹೆಣ್ಮಕ್ಳು ಇದು ಮಾಡ್ತಾರೆ. ನೋಡಿರಿ, ನಾವೊಂದು ಫ್ರೆಂಡು ಅಂದ್ಬಿಟ್ಟು ಮನೆಗೆ ಬಿಟ್ಕೊತೀವಿ. ಅವಳ ಮೇಲೆ ಅಷ್ಟೊಂದು ನಂಬಿಕೆ ಇರುತ್ತೆ, ನಮ್ಮ ಗಂಡನ ಮೇಲೆ ನಮಗೆ ನಂಬಿಕೆ ಇರುತ್ತೆ, ಅವಳ ಮೇಲೆ ನಂಬಿಕೆ ಇರುತ್ತೆ. ಈ ಥರ ಇದ್ದಂಥ ಸಂದರ್ಭದಲ್ಲಿ ಒಂದು ಹೆಣ್ಣು ಫ್ರೆಂಡ್ ಅಂತ ಹೇಳಿದ್ಮೇಲೆ ಅವಳನ್ನ ಅಕ್ಕನೋ ತಂಗಿನೋ ಏನೋ ಒಂದು ನೆನೆಸ್ಕೊಂಡು ನಿಮ್ಮ ಮನೆಗೆ, ಅವ್ರ ಮನೆಗೆ ಕರ್ಕೊಂಡೋಗಿರ್ತಾಳೆ. ನೀವು ಅಂತೆ ಒಂದು ಫ್ರೆಂಡ್ ಗಂಡನ್ನೇ ಬುಟ್ಟಿಗೆ ಹಾಕೊಂಬಿಟ್ಟು ಅವ್ರ ಜೀವನನ, ಅವರ ಒಂದು ಫ್ಯಾಮಿಲಿನ ದಿಕ್ಕಾಪಾಲು ಮಾಡೋದಿದೆಯಲ್ಲ, ಅದು ಎಷ್ಟು ಮಟ್ಟಕ್ಕೆ ಸರಿ ರೀ. ಈಗಿಂದು ಇದರಲ್ಲಿ ಏನಂತ ಹೇಳಿದ್ರೆ, ನನಗೆ ಬಂದಿರೋ ಕಾಲ್ನಲ್ಲಿ ಒಂದು 50% ಕಾಲು ಇದೇ ಸೇಮು. ಇದು ಅನುಮಾನ ಅಲ್ಲ, ಇದು ನಿಜವಾಗ್ಲೂ ಇರುವಂಥದ್ದು. ಯಾಕೆಂತ ಹೇಳಿದ್ರೆ, ನಾವು ನಮ್ಮ ಫ್ರೆಂಡು ಅಂತ ಮನೆಗೆ ಕರ್ಕೊಂಡೋಗಿರ್ತಾರೆ. ಫ್ರೆಂಡ್ಸು, ಇವ್ರು ನಮ್ಮ ಫ್ರೆಂಡು, ನಮ್ಮ ಜೊತೆನೇ ಇರೋರು, ನಮ್ಮ ಜೊತೆನೇ ಬಾಳೋರು ಅಂತ ಕರ್ಕೊಂಡೋಗಿರ್ತಾರೆ. ಅಂಥದ್ರಲ್ಲಿ ಅಂಥವ್ರನ್ನ ಎಷ್ಟು ಮಟ್ಟಿಗೆ ನಾವು ಟ್ರೀಟ್ ಮಾಡಿರ್ತೀವಿ, ಎಷ್ಟು ಮಟ್ಟಿಗೆ ನಂಬಿರ್ತೀವಿ, ಮನೆ ಕರ್ಕೊಂಡೋಗಿ ನಮ್ಮ ಅಕ್ಕ ತಂಗಿ ಥರ ನೋಡಿರ್ತೀವಿ. ಆದರೆ ಅಂಥ ಒಂದು ಫ್ರೆಂಡ್ಗೆ ಮೋಸ ಮಾಡಿ ಅವ್ರ ಗಂಡನ್ನು ಪಟಾಯಿಸ್ಕೊಂಡು ಇವ್ರ ಲೈಫ್ನ ಒಂದು ದೃಢಕ್ಕೆ ತಳ್ಳೋದು ಎಷ್ಟು ಮಟ್ಟಿಗೆ ಸರಿ. ಎಷ್ಟೋ ಜನಕ್ಕೆ ನನಗೆ ಕಾಲ್ ಮಾಡಿರೋರಲ್ಲಿ 50% ಜನ ಇದೇ ಪ್ರಾಬ್ಲಮಿಂದ ನಳ್ತಾ ಇದ್ದಾರೆ. ಇದೇ ಸೇಮ್ ಪ್ರಾಬ್ಲಮ್ ರೀ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ನನ್ನ ಕೇಳ್ತಾರೆ. ನಾನು ಏನು ಸೊಲ್ಯೂಷನ್ ಹೇಳಲಿ ಅಂತ. ಯಾಕೆಂತ ಹೇಳಿದ್ರೆ, ಇವನ್ನು ನಾನು ಅಷ್ಟೇ, ನಾನು ಆ ಥರನೇ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಗಂಡ ಸರಿನಾ, ಇಲ್ಲಾಂದರೆ ನಾನು ಕರ್ಕೊಬಂದಿರೋ ಫ್ರೆಂಡ್ ಸರಿನಾ, ನನ್ನ ಫ್ರೆಂಡ್ಗಳು ಒಳ್ಳೆಯವರಾ, ಅವ್ರು ಒಳ್ಳೆಯವರಾ, ಇವ್ರು ಒಳ್ಳೆಯವರ ಅಂತ ನಾವು ಯಾರನ್ನೂ ಹೇಳೋಕ್ಕಾಗಲ್ಲ ಅಲ್ವಾ. ಈ ಥರ ಇರುವಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು? ದಯವಿಟ್ಟು ಕಮೆಂಟ್ ಹಾಕಿ. ಯಾಕೆ ಅಂತ ಹೇಳಿದ್ರೆ, ಇದು ನನಗೆ ಪಾಪ ಕಾಲ್ ಮಾಡಿದಂಥ ಹುಡುಗಿ ಬಗ್ಗೆ ನಾನು ಯಾವತ್ತೂ ಯಾರನ್ನೂ ಹೇಳಲ್ಲ. ಬಟ್ ಪಾಯಿಂಟಾಗಿ ನನಗೆ ತುಂಬ ಕಾಲ್ ಇದೇ ವಿಷಯಕ್ಕೆ ಬಂದಿದ್ದ ಮೇಲೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ್ನ ಕರ್ಕೊಂಡು ಹೋಗ್ತೀರಾ, ನಿಮ್ಮ ಜೊತೆ ಇದ್ದಾಗ ಕರ್ಕೊಂಡೋಗಿ, ನಿಮ್ಮ ಗಂಡ ಇದ್ದಾಗ. ಯಾಕೆಂದರೆ ಎಲ್ಲ ಗಂಡಸರು ಮನಸ್ಸೂ ಕೆಟ್ಟದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಎಲ್ಲ ಗಂಡಸರು ಒಳ್ಳೆಯವರು ಅಂತಲೂ ಹೇಳೋಕ್ಕೆ ಇಷ್ಟಪಡಲ್ಲ, ಹಾಗೆ ಎಲ್ಲ ಗಂಡಸರು ಕೆಟ್ಟವರು ಅಂತಲೂ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಜೀವನ ತುಂಬ ದೊಡ್ಡದು ರೀ.
ಆದಷ್ಟು ನೀವು ಎಚ್ಚೆತ್ಕೊಳ್ಳಿ. ನೀವು ಎಚ್ಚೆತ್ಕೊಂಡ್ರೇ ಇದಕ್ಕೊಂದು ಸೊಲ್ಯೂಷನ್ ಸಿಗೋದು ಅಲ್ವಾ. ಕಮೆಂಟ್ ಹಾಕಿ ಇದ್ರ ಬಗ್ಗೆ ಇನ್ನೂ ಮಾತಾಡಿ. ಎಂಥ ಫ್ರೆಂಡ್ಸ್ ಆದ್ರೂ ಒಂದು ಕೈ ಇಟ್ಟಿರ್ತಾರೆ ಕಣ್ರಿ. ನಮ್ಮನ್ನು ಏಳಿಗೆ ಸಹಿಸ್ದಂಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ಇವ್ರು ಬದುಕ್ತಾವ್ರೆ, ಇವ್ರನ್ನ ಹಾಳು ಮಾಡಬೇಕು ಅನ್ನೋದಿರ್ಬೋದು, ಇಲ್ಲಾಂದರೆ ಏನಾದರೂ ಒಂದು ಕೆಡುಕು ಮಾಡೋದಿಂತ ಇರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ದ್ವೇಷದಿಂದ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಇರುವಂಥ ಒಂದು ಹತಾಶೆ, ಆಕ್ರೋಶ ಅದರಿಂದ ಇರ್ಬೋದು. ನನ್ನ ಮನೇಲಿ ನನ್ನ ಗಂಡ ಚೆನ್ನಾಗಿ ನೋಡ್ಕೊತಾ ಇಲ್ಲ, ನಾನು ಬೇರೆಯವ್ರ ಗಂಡನ್ನ ಪಟಾಯಿಸ್ಬೇಕು ಅನ್ನೋ ಭಾವನೆಯಿಂದ ನೋಡೋದಿದ್ದದಿರ್ಬೋದು. ಬಟ್ ದಯವಿಟ್ಟು ಹೇಳೋದಿಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ನಿಮ್ಮ ಫ್ರೆಂಡ್ಸ್ಗಳ್ನ ಕರ್ಕೊಂಡೋದ್ರೆ ನೀವಿದ್ದಾಗ ಕರ್ಕೊಂಡೋಗಿ, ನೀವಿದ್ದಾಗ ಮಾತಾಡಿಸಿ, ನೀವಿದ್ದಾಗ ಇದು ಮಾಡಿ. ಅದನ್ನು ಬಿಟ್ಬಿಟ್ಟು ಆದಷ್ಟು ನಿಮ್ಮ ಗಂಡ ಏನಾದರೂ ಇದು ಮಾಡ್ತಾರೆ, ಗಂಡ ಇರುವಾಗ ಕರ್ಕೊಂಡು ಹೋಗೋದು ಮತ್ತು ಅವ್ರನ್ನ ಇದು ಮಾಡೋದು, ಫ್ರೀಯಾಗಿ ಬಿಡೋದು, ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ಗಂಡು ಮಕ್ಳಿಗೂ ಹೇಳೋದಷ್ಟೇ, ನೀವು ಮಾಡಿದ ಥರ ನಿಮ್ಮ ಹೆಣ್ಮಕ್ಳು ಮಾಡಿದ್ರೆ, ಇವಾಗ ನೀವು ಗಂಡು ಮಕ್ಕಳು ಅವ್ರ ಫ್ರೆಂಡ್ಗಳ್ನ ಪಟಾಯಿಸ್ದಂಗೆ ಹೆಣ್ಮಕ್ಳು ಅದೇ ಥರ ಮಾಡಿದ್ರೆ ಏನು ಮಾಡ್ತೀರಿ? ನಿಮ್ಮ ಒಂದು ಇದರಲ್ಲಿ ಏನು ಅಂತ ಹೇಳಿದ್ರೆ, ಇವಾಗ ಗಂಡು ಮಕ್ಕಳು ಏನು ಮಾಡ್ತಾರೆ, ತುಂಬ ಚಾಪ್ಟರ್ಗಳು ಗಂಡು ಮಕ್ಕಳು. ಯಾಕೆ ಹೇಳಿ, ಅವ್ರ ಫ್ರೆಂಡ್ಸ್ಗಳ್ನ ಮನೆಗೆ ಕರೆಯಲ್ಲ ಅವ್ರಿಗೆ ಗೊತ್ತು. ಯಾಕೆಂದರೆ ಈ ಥರ ತಮ್ಮ ಮಿಸ್ಸಸ್ ಮೇಲೆ ಕಣ್ಣು ಹಾಕ್ತಾರೆ, ತಮ್ಮ ಹೆಂಡ್ತಿರ ಮೇಲೆ ಕಣ್ಣು ಹಾಕ್ತಾರೆ ಅನ್ನೋದು ಗೊತ್ತು. ಅದಕ್ಕೆ ಏನು ಮಾಡ್ತಾರೆ, ಅವ್ರು ಕರೆಯಲ್ಲ. ಆದರೆ ಹೆಣ್ಮಕ್ಳು ಏನು ಮಾಡ್ತೀವಿ, ನಾವು ಬಿಲ್ಡಪ್ ಕೊಡೋದು ಜಾಸ್ತಿ, ಓವರ್ ಬಿಲ್ಡಪ್ ಕೊಡ್ತೀವಿ. ಹೊಸಿ ಬಿಲ್ಡಪ್ ಕೊಡೋಲ್ಲ, ಇದರಲ್ಲಿ ಓವರ್ ಬಿಲ್ಡಪ್ ಕೊಡ್ತೀವಿ. ಈ ಓವರ್ ಬಿಲ್ಡಪ್ಪಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಓವರ್ ಬಿಲ್ಡಪ್ ಕೊಡೋದ್ರಿಂದ ನಾವೇನು ಮಾಡ್ತೀವಿ, ಅಲ್ಲಿ ಆದಷ್ಟು ಏನಂತ ಹೇಳಿದ್ರೆ ಅವ್ರಿಗೆ ನಾವು ಈ ಥರ ಇದೆ, ನಮ್ಮ ಗಂಡ ಹಿಂಗೆ ನೋಡ್ಕೊತಾನೆ, ನಮ್ಮ ಗಂಡ ಹಂಗೆ ನೋಡ್ಕೊತಾನೆ, ನಮ್ಮ ಮನೆ ಹಿಂಗೈತೆ, ನಮ್ಮ ಮನೆ ಹಂಗೈತೆ, ನನ್ನ ಒಡವೆ ಇಷ್ಟ ಐತೆ, ನನ್ನ ಬಟ್ಟೆ ಇಷ್ಟ ಐತೆ, ನೋಡಮ್ಮ ನಮ್ಮ ಶ್ರೀಮಂತಿಕೆ ನೋಡು ಅಂತ ತೋರಿಸೋದು. ನಾವು ಎಂಥ ಏರಿಯಾದಲ್ಲಿದ್ದೀವಿ, ಯಾವ ಲೆವೆಲಲ್ಲಿದ್ದೀವಿ, ಬರೀ ಇದನ್ನು ಬಿಲ್ಡಪ್ನ ಫಸ್ಟು ಬಿಡಿ ಹೆಣ್ಮಕ್ಳು. ಯಾಕೆಂದರೆ ಈ ಜೀವನ ಅರ್ಧ ಹಾಳಾಗ್ತಾ ಇರೋದೇ ಹೆಣ್ಮಕ್ಳು ಈ ಥರ ತೋರಿಸ್ಕೊಳ್ಳೋದ್ರಿಂದ. ನಾನೇನು ಸಾಚ ಅಲ್ಲ, ನಂದು ಅದೇನೆ. ನಾವು ಹಿಂಗಿದ್ದೀವಿ, ನಮ್ಮ ಮನೆ ಹಿಂಗೆ ಕಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳೋದು, ಬಿಲ್ಡಪ್ ಕೊಡೋದೇ ನಮ್ಮದು. ಆದರೆ ದಯವಿಟ್ಟು ಹೇಳೋದಿಷ್ಟೇ, ಎಲ್ಲ ಹೆಣ್ಮಕ್ಳಿಗೆ ಆದಷ್ಟು ಯಾವ ಫ್ರೆಂಡ್ಸ್ಗಳ್ನ ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಇಲ್ಲಿ ನಾವೆಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಯಾರು ಒಳ್ಳೆಯವರು ಅಂತ ಚೂಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪರಿಸ್ಥಿತಿಗೆ ತಕ್ಕಂತೆ ಬದಲಾಯ್ತಾರೆ, ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗೇ ಆಗ್ತಾರೆ. ದಯವಿಟ್ಟು ಇಷ್ಟೇ ಹೇಳೋದು. ನೀವು ಮುಂದಕ್ಕೆ ನೀವು ಯಾವ ಥರ ಯೋಚನೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇದು ತಪ್ಪು ಅನ್ನೋರು ತಪ್ಪು ಅಂತಲೇ ಕಮೆಂಟ್ ಹಾಕಿ, ನನಗೇನು ಇದಿಲ್ಲ. ನೀವು ತಪ್ಪು ಅಂತೀರೋ, ಸರಿ ಅಂತೀರೋ, ಇದು ಅಂತೀರೋ, ಅದಂತೀರೋ, ನನಗೆ ಅದು ಯಾವುದು ಬೇಕಾಗೇ ಇಲ್ಲ. ನಿಮಗೇನು ಅನಿಸುತ್ತೆ ಅದಕ್ಕೆ ತಕ್ಕಂಗೆ ನೀವು ಹಾಕಿ, ಕಮೆಂಟ್ ಹಾಕಿ. ನಿಜವಾಗ್ಲೂ ಇದು ಒಳ್ಳೇದಾ ಕೆಟ್ಟದ್ದಾ? ಯಾಕಂದರೆ ಈ ಥರ ಅಚಾತುರ್ಯವಾಗಿ ಇನ್ನೊಬ್ಬರ ಲೈಫ್ನ ಹಾಳು ಮಾಡೋವಂಥದ್ದು 1-2 ಆದರೆ ಓಕೆ, ನಾನು ಈ ಥರ ಬ್ಲೇಮ್ ಮಾಡ್ತಿರಲಿಲ್ಲ, ನಿಜವಾಗ್ಲೂ ಬ್ಲೇಮ್ ಮಾಡ್ತಿರಲಿಲ್ಲ. 1-2 ಆಗಿದ್ದಿದ್ರೆ, ಇದು ಬಂದು ಏನು ಅಂತ ಹೇಳಿದ್ರೆ 108 ಆಗಿದೆ. 108 ಬಂದ ಮೇಲೇ ನಾನು ಇದಕ್ಕೆ ಡಿಸಿಷನ್ ತಗೋಬೇಕು, ಇದ್ರ ಬಗ್ಗೆ ಒಂದು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತಲೇ ನಾನು ಮಾತಾಡಿರೋವಂಥದ್ದು. ಇದರಲ್ಲಿ ಏನೇ ತಪ್ಪಿರಲಿ, ಏನೇ ಸರಿ ಇರಲಿ, ದಯವಿಟ್ಟು ಹೇಳಿ. ತಪ್ಪಿರಲಿ, ಸರಿ ಇರಲಿ, ನಿಮ್ಗೇನು ನಿಮ್ಮ ಅನಿಸಿಕೆ, ಅಭಿಪ್ರಾಯ ದಯವಿಟ್ಟು ಹೇಳಿ. ಇದನ್ನು ನಾನು ತಪ್ಪಾಗಿ ಮಾತಾಡಿದರೆ ಅದು ನಿಮಗೆ ಸೇರಿದ್ದು. ನನಗೆ ತಪ್ಪು ಅನಿಸ್ತಾ ಇಲ್ಲ. ಬೇರೆಯವ್ರ ಬಗ್ಗೆ, ಬೇರೆಯವ್ರ ಗಂಡರ ಬಗ್ಗೆ ನಿಮಗೆ ಆ ಒಂದು ನಿಮ್ಮ ಗಂಡನ್ನು ನೀವು ನೆಟ್ಟಿಗೆ ಇಟ್ಕೊಳ್ಳಿ. ಬೇರೆಯವ್ರ ಹೆಣ್ಮಕ್ಳು, ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಫ್ರೆಂಡು ಅಂತ ಮನೆ ಕರೆದಿರೋರಿಗೆ ನೀವು ಹೋಗಿ ದ್ರೋಹ ಮಾಡಿ ಅವ್ರಿಗೆ ದೋಖ ಮಾಡ್ತಿದ್ದೀರಿ ಅಂದರೆ ನಿಮ್ಮಷ್ಟು ಇದು ಮಾಡೋರು ಇನ್ನೊಬ್ರು ಇಲ್ಲ ರೀ. ನನಗೆ ಈ ಮಾತನ್ನ ನಾನು ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನಾನು ನಿಜಕ್ಕೂ ಮನ್ಸಿಗೆ ಬೇಜಾರಾಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಆದಷ್ಟು ಫ್ರೆಂಡ್ಸ್ಗಳನ್ನ ದೂರನೇ ಇಡಿ. ನೀವು ಗಂಡು ಮಕ್ಕಳಾದರೂ ಅಷ್ಟೇ, ನೀವು ಗಂಡು ಮಕ್ಕಳು ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಯಾಕೆಂದರೆ ಕೆಲವ್ರು ಕರ್ಕೊಯ್ತಾರೆ ಫ್ರೆಂಡ್ಸ್ಗಳು, ಪಾರ್ಟಿ ಮಾಡೋದ ಮನೇಲಿ, ಇದು ಮಾಡೋದ,
ಇದು ಏನಂದರೆ ಲಿವಿಂಗ್ ಟುಗೆದರಲ್ಲಿರೋರಿಗೆ ಓಕೆ ಕಣ್ರಿ, ಲಿವಿಂಗ್ ಟುಗೆದರಲ್ಲಿರೋರ್ಗೆ ಓಕೆ. ಅದೇ ಜೀವನ ಅಂತ ಕಟ್ಕೊಂಡಿರ್ತೀರಿ, ಮನೆ ಅಂತ ಕಟ್ಕೊಂಡಿರ್ತೀರಿ, ಫ್ಯಾಮಿಲಿ ಅಂತ ಕಟ್ಕೊಂಡಿರ್ತೀರಿ, ನಿಮ್ಮ ಬದುಕು ಅಂತ ಕಟ್ಕೊಂಡಿರ್ತೀರಿ. ಸೊ ನಿಮ್ಮ ಜೀವನಕ್ಕೆ ನೀವೇ ಮುಳ್ಳಾಗಬೇಡ್ರಿ, ಆದಷ್ಟು ಇದು ಮಾಡಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನೇನು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಇದರಲ್ಲಿ ನಿಮ್ಮ ತಪ್ಪೋ ಸರಿನೋ ನಿಮ್ದು ಏನು ಅನಿಸ್ತೋ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಇದು ಬಗ್ಗೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಎಲ್ರಿಗೂ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.